ನಮಸ್ತೆ ಫ್ರೆಂಡ್ಸ್, ಮನೋಲ್ಲಾಸ ಚಾನಲ್ಗೆ ಸ್ವಾಗತ. ಒಂದು ಊರಲ್ಲಿ ಗುರು ಶಿಷ್ಯರಿಬ್ಬರು ವಾಸವಾಗಿದ್ದರು. ಗುರುಗಳು ಆಗಾಗ ತಮ್ಮ ಸಾಧನೆಗೆಂದು ಪರ್ವತಗಳಲ್ಲಿ ವಾಸಿಸುತ್ತಿದ್ದರು. ಮರಳಿ ಬರುವವರೆಗೆ ಅದೇ ಊರಿನಲ್ಲಿ ತಮ್ಮ ಶಿಷ್ಯನನ್ನು ಬಿಟ್ಟು ಹೋಗುತ್ತಿದ್ದರು. ಕಾರಣ ಇಷ್ಟೇ, ಗುರು ಇಲ್ಲದಿದ್ದರೂ ಶಿಷ್ಯ ಆ ಸ್ಥಾನದಲ್ಲಿ ನಿಂತ್ಕೊಂಡು ಯಾವ ಥರ ತನ್ನ ಅಸ್ತಿತ್ವನ ಕಾಪಾಡ್ಕೊಳ್ತಾನೆ ಅನ್ನೋದಕ್ಕೋಸ್ಕರ ಗುರುಗಳು ಶಿಷ್ಯನ ಮೇಲೆ ಜವಾಬ್ದಾರಿಯನ್ನೆಲ್ಲ ಹೊರಿಸಿ ಬಿಟ್ಟೋಗ್ತಾ ಇದ್ದರು. ಶಿಷ್ಯನ ಜೀವನದ ಹೊಣೆ ತಾನೇ ಸ್ವಯಂ ನಿಭಾಯಿಸುವ ಅರ್ಹತೆ ಹುಟ್ಟು ಹಾಕಬೇಕೆಂಬುದಾಗಿತ್ತು. ಒಮ್ಮೆ ಹೀಗೆ ಗುರುಗಳು ಶಿಷ್ಯನೊಟ್ಟಿಗೆ ಶಿಕ್ಷಣದ ಹಲವು ಮಜಲುಗಳನ್ನು ವಿವರಿಸುತ್ತಾ ಸಾಗುತ್ತಿದ್ದಾಗ ಶಿಷ್ಯನು ಪ್ರಶ್ನೆಯೊಂದನ್ನು ಮುಂದಿಟ್ಟ. ಗುರುಗಳಿಗೆ ಒಂದು ಪ್ರಶ್ನೆ ಕೇಳ್ತಾನೆ. ಗುರುಗಳೇ, ಸಂಸಾರದಲ್ಲಿ ಹಲವರು ನಮ್ಮನ್ನು ಹಲವು ರೀತಿಯಲ್ಲಿ ಅಪೇಕ್ಷಿಸುತ್ತಾರೆ. ಕೆಲವರು ನಾವು ಹಾಗೇ ಇರಬೇಕು, ಹೀಗೇ ಇರಬೇಕು ಅಂತ ಹೇಳ್ತಾರೆ. ಯಾವ ಥರ ಅಂದರೆ ಕೆಲವರು ಸ್ವಲ್ಪ ಮಾತಾಡ್ತಾರೆ, ಆತನು ಮದವೇರಿದ ಆನೆ ಅಂತ ಹೇಳ್ತಾರೆ. ಇವನು ಮಾತೇ ಆಡೋದಿಲ್ಲ ಅಂತ ಹೇಳ್ತಾರೆ. ಮಾತುಗಾರನಾದರೆ ಆತನೊಬ್ಬ ವಾಚಾಳಿ ಅಂತ ಟೀಕಿಸುವರು. ಅವನು ಬರೀ ಚಾಡಿನೇ ಹೇಳ್ತಾ ಇರ್ತಾನೆ, ಬರೀ ಮಾತೇ ಆಡ್ತಾ ಇರ್ತಾನೆ. ತಿಂದರೆ ತಿಂಡಿ ಪೋತ, ಇಲ್ಲವಾದಲ್ಲಿ ರೋಗಗ್ರಸ್ತ ಎನ್ನುವರು. ಹೀಗಾಗಿ ಸಮಾಜದಲ್ಲಿ ಹೇಗೆ ನಡೆದುಕೊಳ್ಳಬೇಕು, ಹೇಗೆ ಆದರ್ಶವಾಗಿರಬೇಕು, ಅದಕ್ಕೆ ಸೂಕ್ತ ಮಾರ್ಗವನ್ನು ದಯಮಾಡಿ ತಿಳಿಸಬೇಕು ಎಂದರು. ಅದಕ್ಕೆ ಗುರುಗಳು ಈ ಪ್ರಶ್ನೆಗೆ ಉತ್ತರವನ್ನು ಕೇವಲ ಮಾತಿನಿಂದ ಹೇಳಿದರೆ ಸಾಲದು. ಹಾಗಾಗಿ ಒಂದು ದಿಟ್ಟ ಉದಾಹರಣೆಯ ಅನುಭವದೊಂದಿಗೆ ಅರಿತುಕೊಳ್ಳಲು ಅನುಕೂಲವಾಗುವುದೆಂದು ತಿಳಿದು, ಶಿಷ್ಯ, ಈ ಮೂಟೆಯನ್ನು ತೆಗೆದುಕೋ. ಶಿಷ್ಯನಿಗೆ ಒಂದು ಮೂಟೆ ತೋರಿಸ್ತಾರೆ, ಅದನ್ನು ತೆಗೆದುಕೋ ಎಂದರು. ಹಾಗೆ ಮುಂದೆ ಸಾಗುತ್ತಾ ಅನೇಕ ವಿಷಯ ಹಾಗೂ ಅಂದಿನ ಕಲಿಕಾ ಪಾಠ ತಿಳಿಸುತ್ತಾ ನಡೆದರು. ಈ ಮೂಟೆಯನ್ನು ಹೊತ್ತ ವಿದ್ಯಾರ್ಥಿ ಬಹು ಸಮಯದಿಂದ ಅದರ ಭಾರ ತಾಳಲಾರದೆ ಹಾಗೆ ಸುಮ್ಮನೆ ನಡೆಯುತ್ತಿದ್ದ. ಗುರುಗಳು ಏನ್ ಅನ್ಕೋತಾರೋ ಏನೋ ಅಂತ ಸುಮ್ಮನೆ ಭಾರ ತಡೆಯಕ್ಕಾಗದೆ ಆದ್ರೂ ಭಾರ ತಡ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾನೆ. ಕೊನೆಗೆ ಗುರುಗಳು ಒಂದು ಸ್ಥಳದಲ್ಲಿ ವಿಶ್ರಮಿಸಲು ತಿಳಿಸಿದರು. ಆಗ ಆ ಶಿಷ್ಯ, ಧನ್ಯವಾದ ಗುರುವರ್ಯ, ಎಷ್ಟೊತ್ತಿನಿಂದ ಹೊತ್ತು ಈ ಬಲು ಭಾರ ಮೂಟೆಯಿಂದ ನನ್ನ ಬೆನ್ನು ಹೀನಾಯವಾಗಿ ನೋಯಲಾರಂಭಿಸಿದೆ. ಹಬ್ಬ, ಬದುಕಿದೆ ಎಂದು ಗುನುಗಿದ. ಆಗ ನಗುತ್ತಾ ಗುರುಗಳು, ಯಾಕೋ ಆ ಮೂಟೆಯನ್ನು ಇನ್ನೂ ಹೊತ್ತಿರುವೆಯಾ? ಅಯ್ಯೋ ಹುಚ್ಚ, ಕೇಳಬಾರದೆ, ಅದು ಕಸದ ಮೂಟೆ. ಆವಾಗಲೇ ಅಲ್ಲೇ ಬಿಸಾಡಿದರಾಗುತ್ತಿತ್ತು. ನೀನ್ ಅವಾಗ್ಲೇ ಕೇಳ್ಬೇಕಾಗಿತ್ತು ಯಾವ ಮೂಟೆ ಏನು ಅಂತ. ಗುರುಗಳು ಹೇಳಿದ್ರು ಅಂತ ಹೇಳಿ ಹೊತ್ಕೊಂಡ್ಬಂದಲ್ಲ ಅಲ್ಲಿಂದ. ಆಗ ಗುರುಗಳು, ನೋಡು, ಸಮಾಜದ ಧೋರಣೆಯು ಈಗ ನೀನು ಹೊತ್ತ ಆ ಭಾರದ ಬೇಡವಾದ ಮೂಟೆಯ ತರಹವೇ. ಕೆಲವೊಮ್ಮೆ ಅಸಹನೀಯವಾಗಿರಲು ಬಹುದು, ಕೆಲವೊಮ್ಮೆ ಸನಿಹ ಯೋಗ್ಯವಾಗಿರಲೂ ಬಹುದು. ಇತರರು ವಿಚಾರಿಸುವ ಅನೇಕ ವಿಷಯಗಳು ನಮಗೆ ಸಮ್ಮತವಿದ್ದರೆ ಸರಿ, ಇಲ್ಲವಾದಲ್ಲಿ ಅದರ ವಾಸ್ತವದ ಬಗ್ಗೆ ತಿಳಿದು ಯೋಗ್ಯ ಅಯೋಗ್ಯ, ಸಾಧಕ ಬಾಧಕ ವಿಷಯ ವಿಮರ್ಶೆಗಳನ್ನು ತಿಳಿದವರಿಂದ ಮಾಡಿ ಸರಿಯಾದದ್ದನ್ನು ಮಾತ್ರ ಸ್ವೀಕರಿಸಬೇಕು. ಇಲ್ಲವಾದಲ್ಲಿ ಯಾವುದನ್ನು ತೊರೆಯಬೇಕು, ಯಾವುದನ್ನು ತಿಳಿದು ಅಳವಡಿಸಬೇಕು ಎಂಬುದು ಕಷ್ಟ ಸಾಧ್ಯ. ಹೀಗಾಗಿ ಲೋಕೋಪವಾದಕ್ಕೆ ಯಾವ ರೀತಿಯಾಗಿ ನಡೆದುಕೊಳ್ಳಬೇಕು ಎಂಬುದೀಗ ನಿನಗೆ ಅರ್ಥವಾಯಿತು ಎಂದುಕೊಂಡಿರುವೆ ಎಂದುತ್ತರಿಸಿದರು. ಆಗ ವಿದ್ಯಾರ್ಥಿಗೆ ಗುರುಗಳ ಈ ಪ್ರತ್ಯಕ್ಷ ಪಾಠ ಮನಮುಟ್ಟಿತು. ಜಗತ್ತಿನಲ್ಲಿ ಹೀಗೆ ಕೆಲವರು ತಮಗೆ ಇಲ್ಲವಾದ್ದನ್ನು ಬೇರೆಯವರಲ್ಲಿ ಕಂಡು ಅಸಹನೆ ತೋರಬಹುದು, ಅಥವಾ ಹಲವರು ಅದನ್ನು ಅಳಿಸುವ ಪ್ರಯತ್ನದಲ್ಲೂ ಅನೇಕ ರೀತಿಯಲ್ಲಿ ಆಡಿಕೊಳ್ಳುವುದುಂಟು. ಹೀಗಾಗಿ ನಮ್ಮ ಅಸ್ತಿತ್ವಕ್ಕೆ ಯಾವುದು ಸರಿ ಎಂದು ತಿಳಿದು ಹಿತೋಪದೇಶಕರಿಂದ ಅರಿತು ಅಳೆದು ಮುಂದೆ ಸಾಗುವುದು ಸಾರ್ಥಕ ಬದುಕಿನ ಸೋಪಾನ ಮಾರ್ಗವಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಅವ್ರು ಯಾರೋ ಹೇಳ್ತಾರೆ ಅನ್ನೋದನ್ನ ನಾವು ಕೇಳಕ್ ಹೋಗ್ಬಾರ್ದು. ಯಾವ್ದು ನಮಗ್ ಸರಿ ಅನ್ಸುತ್ತೆ, ಅದ್ ನಮಗ್ ತಕ್ಕನಾಗಿ ಇದೆಯೋ ಇಲ್ವೋ ಅಂತ ಅವ್ರು ಹೇಳ್ತಾ ಇರೋದು ನಮಗೆ ಒಳ್ಳೇದೋ ಕೆಟ್ಟದ್ದೋ ಅಂತ ಯೋಚನೆ ಮಾಡಿ ನಾವು ನಿರ್ಧಾರ ತಗೋಬೇಕಾಗುತ್ತೆ. ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.